ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅನ್ನುವಂತ ಸಮಾಜದ ಕಳಕಳಿಯ ಬೇಡಿಕೆಯನ್ನು ಇಟ್ಟುಕೊಂಡು ಪರಮ ಪೂಜ್ಯ ಸ್ವಾಮೀಜಿಗಳು ಒಂದು ಸುದೀರ್ಘವಾದಂತಹ ಪಾದಯಾತ್ರೆಯನ್ನ ಮಾಡಿದ್ದಾರೆ. ಅಂದ್ರೆ ಸುಮಾರು 4 ವರ್ಷದ ಹಿಂದೆ ನಿಗಮ ಆಗಬೇಕು ಅನ್ನುವಂತ ಒಂದು ಪಾದಯಾತ್ರೆಯನ್ನು ಕೂಡ ಅವರು ಮಂಗಳೂರಿನಿಂದ ಮಾಡಿದ್ರು. ನಾವೆಲ್ಲ ಅವಾಗ ಬಿಜೆಪಿ ಸರ್ಕಾರದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ವಿ. ನಮ್ಮ ಮೇಲೆ ಒತ್ತಡವನ್ನು ಹಾಕಿ ನಾರಾಯಣಗುರು ಅಭಿವೃದ್ಧಿ ನಿಗಮ ಆಗಬೇಕು, ವಿಧಾನಸೌಧದ ಆವರಣದ ಒಳಗೆ ನಾರಾಯಣಗುರು ಅವರ ಪುತ್ಥಳಿ ನಿರ್ಮಾಣ ಆಗಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಪರಮ ಪೂಜ್ಯ ಸ್ವಾಮೀಜಿಗಳು ಅವತ್ತು ಇಟ್ಟಿದ್ರು. ಸರ್ಕಾರ ಬಂದು 4ನೇ ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡ್ತಾ ಇದ್ದಾರೆ. ನಾಡಿದ್ದು ಮಾರ್ಚ್ನಲ್ಲಿ 2023ರ ಬಜೆಟ್, 24ರ ಬಜೆಟ್, 25ರ ಬಜೆಟ್, ಈ 3 ಬಜೆಟ್ ನಲ್ಲಿ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಒಂದೇ ರೂಪಾಯಿ ಅನುದಾನವನ್ನ ಸರ್ಕಾರ ಕೊಡಲಿಲ್ಲ. ವಿಧಾನಸಭೆಯ ಒಳಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಿದ್ವಿ. ಬೊಮ್ಮಾಯಿ ಅವರ ಕಾಲಘಟ್ಟದಲ್ಲಿ ನಿಗಮ ಆರಂಭ ಆಗಿದೆ. ಆ ನಿಗಮದ ಮುಖಾಂತರ ಎಲ್ಲ ಈಡೀಗ ಬಿಲ್ಲವ ಸಮುದಾಯಕ್ಕೆ ಅನುಕೂಲ ಆಗುವಂತ ಯೋಜನೆಗಳನ್ನು ರೂಪಿಸಬೇಕಾಗಿದೆ. ದಯಮಾಡಿ ಆ ನಿಗಮಕ್ಕೆ ಅನುದಾನವನ್ನು ಕೊಡಿ ಅಂತೇಳಿ ವಿಧಾನಸಭೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಒತ್ತಾಯವನ್ನ ಮಾಡಿದ್ದೇವೆ. ಆದ್ರೆ ಸರ್ಕಾರ ಇನ್ನೂ ಕೂಡ ಕಂಡುಬಿಟ್ಟಿಲ್ಲ. ನಿಗಮಕ್ಕೆ ಅನುದಾನವನ್ನ ಕೊಡಲಿಲ್ಲ. ನಿಗಮಕ್ಕೆ ಅಧ್ಯಕ್ಷರನ್ನ ಮೊನ್ನೆ 3 ತಿಂಗಳ ಕೆಳಗಡೆ ಮಾಡಿದ್ರು. ಈ ಸರ್ಕಾರ ಬಂದು 3 ವರ್ಷವನ್ನ ಪೂರೈಸ್ತಾ ಇದೆ. ಹಿಂದುಳಿದ ವರ್ಗಕ್ಕೆ ಬೇಕಾದಂತ ಯಾವ ಸೌಲಭ್ಯಗಳನ್ನ ಬೇರೆ ಬೇರೆ ಇಲಾಖೆ ಮುಖಾಂತರ ಕೊಡಬೇಕಾಗಿತ್ತು, ಆ ಯಾವುದ ಅನುದಾನವನ್ನು ಕೂಡ ಸರ್ಕಾರ ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಸಮಾಜದ ಹಿತವನ್ನ ಯಾವಾಗಲೂ ಚಿಂತನೆ ಮಾಡುವಂತ ಸನ್ಮಾನ್ಯ ಗೌರವಾನ್ವಿತ ಪ್ರಣವಾನಂದ ಸ್ವಾಮೀಜಿಯವರು ನಾನು ಪಾದಯಾತ್ರೆಯನ್ನ ಮಾಡಿ ರಾಜ್ಯದ ಗಮನವನ್ನು ಸೆಳೀತೀನಿ ಅಂತೇಳಿ ಪಾದಯಾತ್ರೆಯನ್ನ ಮಾಡಿ ಸರ್ಕಾರದ ಕಣ್ತೆರೆಸುವಂತ ಪ್ರಯತ್ನವನ್ನ ಇವತ್ತು ಅವರು ಮಾಡಿದ್ದಾರೆ. ಈ ಬಾರಿಯ ಬಜೆಟ್ ನಲ್ಲಿ ಸರ್ಕಾರ ಇವತ್ತು ಧರಣಿಯ ಸ್ಥಳಕ್ಕೆ ಬಂದು ಒಪ್ಕೊಳ್ಬೇಕು. ನಾಡಿದ್ದು ಮಾರ್ಚ್ನಲ್ಲಿ ನಡೆಯುವಂತಹ ಬಜೆಟ್ ಅಧಿವೇಶನದಲ್ಲಿ ಏನು ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ, ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಬಹು ಪ್ರಮುಖವಾದಂತಹ ಬೇಡಿಕೆ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಬೇಕು, 500 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಅದನ್ನ ಸರ್ಕಾರ ಒಪ್ಕೊಳ್ಬೇಕು. ಈ ಸಭೆಯಲ್ಲಿ ನಾಡಿನ ಬಜೆಟಿನ ಭಾಷಣದಲ್ಲಿ ಹೇಳಬೇಕು. ಇಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿರುವಂತಹ ನಾವುಗಳು ನಮ್ಮ ಸಮುದಾಯದ ಬೇಡಿಕೆಯನ್ನ ಇಟ್ಕೊಂಡು ಹೋರಾಟವನ್ನ ಮುಂದುವರಿಸಬೇಕು ಅನ್ನುವಂತ ಆಗ್ರಹ ಸ್ವಾಮೀಜಿಗಳೇನಿದೆ, ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಧ್ವನಿಯನ್ನ ಕೂಡಿಸ್ತಾ ಇದ್ದೇವೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ, ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ನೀವು ಅನುದಾನಗಳನ್ನ ಇಡ್ಲಿಲ್ಲ ಅಂತಾದ್ರೆ ನಾಡಿದ್ದಿನ ಅಧಿವೇಶನ ನಡೆಯಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ನಾವಿಲ್ಲಿ ಗಮನಿಸಬೇಕಾಗಿರುವಂತ ಸಂಗತಿ ಏನಂತ ಕೇಳಿದ್ರೆ, ಸ್ವಾಮೀಜಿ ಅವರು ತನ್ನ ಮಠಕ್ಕೆ ದುಡ್ಡು ಕೊಡಿ ಅಂತ ಕೇಳಲಿಲ್ಲ, ನನಗೆ ಯಾವುದೋ ದುಡ್ಡು ಕೊಡಿ, ನನಗೆ ಇನ್ಯಾವುದೋ ಪೀಠ ಬೇಕು ಅಂತ ಕೇಳಿಲ್ಲ. ಅವರು ಕೇಳ್ತಾ ಇರುವಂತದ್ದು ಸಮುದಾಯದ ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಹತ್ರ ಬಂದಿದ್ದಾರೆ. ತನ್ನ ಮಠಕ್ಕೆ ಅನುದಾನ ಬೇಕು ಅಂತ ಕೇಳಿಲ್ಲ. ಈ ಸಾರ್ವಜನಿಕವಾದಂತಹ ಹಿತಾಸಕ್ತಿಯನ್ನು ಅರ್ಥ ಮಾಡಿಕೊಂಡು ತಕ್ಷಣ ಮುಖ್ಯಮಂತ್ರಿಗಳು ಅನುದಾನವನ್ನು ಬಿಡುಗಡೆ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ